ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ವಟ್ ಸಾವಿತ್ರಿ ಪೂರ್ಣಿಮಾ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದೇ ತಿಂಗಳು 10ನೇ ತಾರೀಕು 10/6/2025 ಬಂದಿರತಕ್ಕಂತಹ ವಟ್ ಸಾವಿತ್ರಿ ಪೂರ್ಣಿಮಾ ವ್ರತದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವ್ರತ ಕಥೆ ಏನಿದೆ, ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ವಟ್ ಸಾವಿತ್ರಿ ವ್ರತದ ಬಗ್ಗೆ ಏನು ಹೇಳಲಾಗತ್ತೆ, ಜೊತೆಗೆ ಈ ವಟ್ ಸಾವಿತ್ರಿ ವ್ರತವನ್ನು ಮಾಡೋದ್ರಿಂದ ಏನೆಲ್ಲ ಶುಭ ಫಲಗಳನ್ನು ನಾವು ಪಡ್ಕೋಬಹುದು, ಜೊತೆಗೆ ಯಾರೆಲ್ಲ ಮಾಡಿದರೆ ತುಂಬ ಒಳ್ಳೆಯದು, ಏನೆಲ್ಲ ಶುಭ ಫಲಗಳನ್ನು ದೇವ್ರು ನಮಗೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ವ್ರತವನ್ನ ಕೆಲವೊಂದು ಕಡೆ ಕೇವಲ ವ್ರತ ಅಂತ ಕೂಡ ಮಾಡೋದಿಲ್ಲ, ಹಬ್ಬ ಅಂತ ಕೂಡ ಆಚರಿಸಲಾಗುತ್ತೆ. ಅಷ್ಟೊಂದು ಮಹತ್ವವನ್ನ ಈ ಒಂದು ವಟ್ ಸಾವಿತ್ರಿ ವ್ರತ ಪಡ್ಕೊಂಡಿದೆ. ಅಷ್ಟೊಂದು ಮಹತ್ವ ಇದೆ, ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಷ್ಟೊಂದು ಮಹತ್ವವನ್ನ ಪಡ್ಕೊಂಡಿದೆ. ನೋಡಿ, ಮೊದಲನೇದಾಗಿ ಈ ಒಂದು ವ್ರತವನ್ನ ಮಾಡುವಂತ ಉದ್ದೇಶ, ಮೊದಲ ಉದ್ದೇಶ ಏನಂತ ಅಂದ್ರೆ ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಮದುವೆ ಆದಂತ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಮಾಡುವಂತಹ ಒಂದು ವ್ರತ ಇದು. ಅಂದರೆ ಇವಾಗ ನೋಡಿ, ಗೊತ್ತಿರುತ್ತಲ್ವ, ಮನೆ ಜವಾಬ್ದಾರಿ ಎಲ್ಲವೂ ಕೂಡ ಹೊತ್ಕೊಂಡಿರ್ತಾರೆ ಗಂಡ್ಮಕ್ಳು. ಅಂದರೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಕುಟುಂಬಕ್ಕೋಸ್ಕರ ಹಗಲು ಇರುಳು ಅಂದೇನೆ ಶ್ರಮಿಸ್ತಾ ಇರ್ತಾರಲ್ಲ. ನನ್ನ ಗಂಡ ಚೆನ್ನಾಗಿರಲಿ, ಭಗವಂತ ಅವರಿಗೆ ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ, ನನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅನ್ನೋದಾಗಿರ್ಬೋದು, ನಮ್ಮ ಮನೆಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹೆಣ್ಣು ಮಕ್ಕಳು ತನ್ನ ಗಂಡ ಚೆನ್ನಾಗಿರಲಿ ಅಂತ ಮಾಡುವಂತಹ ಒಂದು ವ್ರತ ಕೂಡ ಆಗಿದೆ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ವ್ರತವನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಕೂಡ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಜೊತೆಗೆ ಹೆಣ್ಣುಮಕ್ಕಳು ಅವರ ಜೀವನದಲ್ಲಿ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ, ಭಗವಂತನ ಇಚ್ಛೆ ಅಂತೆ ಭಗವಂತನೂ ಕೂಡ ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ನೋಡಿ, ಕೆಲವರು ಕೇಳ್ಬೋದು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಾವು ಕೂಡ ಮನೆಗೋಸ್ಕರ ತುಂಬ ಕಷ್ಟಪಡ್ತೀವಿ ಅಂತ ಕೆಲವರು ನನ್ನ ಅಕ್ಕ ತಂಗಿರು ಮತ್ತು ಅಮ್ಮಂದಿರು ಕೂಡ ಕೇಳ್ಬೋದು. ಖಂಡಿತಮ್ಮ, ನಮ್ಮನೆ ಮಹಾಲಕ್ಷ್ಮೀರು ನೀವು, ಖಂಡಿತ ನೀವು ಕೂಡ ಚೆನ್ನಾಗಿರ್ಬೇಕಂತ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ. ಆದರೆ ಏನಂತ ಅಂದರೆ ಈ ಒಂದು ವ್ರತ ಬಂದ್ಬಿಟ್ಟಿದೆ ಅಲ್ವಾ, ಗಂಡನಿಗೆ ದೀರ್ಘಾಯುಷ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಮಾಡುವಂಥ ಒಂದು ವ್ರತ ಆಗಿದೆ. ಹಾಗಾದರೆ ತಿಳ್ಕೊಳ್ಳೋಣ, ಈ ಒಂದು ವ್ರತ ಕಥೆ ಏನಿದೆ, ಯಾಕೆ ಈ ಒಂದು ವ್ರತವನ್ನ ಮಾಡಬೇಕು, ಈ ವ್ರತದ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹೆಣ್ಮಕ್ಳು ಕೂಡ ಕಷ್ಟಪಡ್ತಾ ಇದ್ದಾರೆ, ನನಗೆ ಗೊತ್ತು. ಆದರೆ ತುಂಬ ಜನ ಗಂಡ್ಮಕ್ಳು ಹೊರಗಡೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಇಬ್ಬರು ಚೆನ್ನಾಗಿರ್ಬೇಕು. ನಾನು ಬಯಸೋದು ಇಷ್ಟೇ, ನಿಮ್ಮ ಕುಟುಂಬ ಅಂದರೆ ನನ್ನ ಕುಟುಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕಂತ ಹೇಳೋಕೆ ಬಯಸ್ತೀನಿ. ಹಾಗಾದರೆ ನಾವು ಪೂಜೆನ ಯಾವ ರೀತಿ ಮಾಡಬೇಕು, ಆ ವ್ರತವನ್ನು ಹೆಂಗೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ವ್ರತ ಕಥೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಬಿಡೋಣ. ಮೊದಲನೇದಾಗಿ ವ್ರತ ಕಥೆ ಬಗ್ಗೆ ತಿಳ್ಕೊಂಬಿಡೋಣ, ಆಯ್ತಾ? ನೋಡಿ, ಸಾವಿತ್ರಿ ಮತ್ತು ಸತ್ಯವಾನ್ ಅವರ ದಂತಕಥೆ ಈ ರೀತಿ ಇದೆ. ಮಹಾಭಾರತದಲ್ಲಿ ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಕಥೆಯನ್ನು ನಿರೂಪಿಸಲಾಗಿದೆ. ಸಾವಿತ್ರಿಯು ವನವಾಸದಲ್ಲಿ ವಾಸಿಸುತ್ತಿದ್ದ ರಾಜಕುಮಾರ ಸತ್ಯವಾನ್ ಅವರ ನಿಷ್ಠಾವಂತ ಪತ್ನಿಯಾಗಿದ್ದಳು. ಸಾವಿನ ದೇವರಾದ ಯಮನು ಸತ್ಯವಾನ್ ಅವರ ಆತ್ಮವನ್ನು ತೆಗೆದುಕೊಳ್ಳಲು ಬಂದಾಗ ಸಾವಿತ್ರಿ ಅವನನ್ನು ಹಿಂಬಾಲಿಸಿ ಆಧ್ಯಾತ್ಮಿಕ ಸಂಭಾಷಣೆಯಲ್ಲಿ ತೊಡಗಿದಳು. ಅವಳ ಬುದ್ಧಿವಂತಿಕೆ, ಪವಿತ್ರತೆ ಮತ್ತು ಅಚಲವಾದ ದೃಢ ಸಂಕಲ್ಪವು ಯಮನನ್ನು ಪ್ರೇರೇಪಿಸಿತು. ಅವನು ಅಂತಿಮವಾಗಿ ಸತ್ಯವಾನ್ ಜೀವನವನ್ನು ಪುನಃ ಸ್ಥಾಪಿಸಿದನು ಮತ್ತು ಅವನಿಗೆ ದೀರ್ಘಾಯುಷನ್ನು ನೀಡಿದರು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಒಂದು ವ್ರತಾಚರಣೆ ಯಾವ ರೀತಿ ಮಾಡಬೇಕು, ನಾವು ಉಪವಾಸ ಇರಬೇಕಂತ ಕೂಡ ಕೇಳೋರಿದ್ರೆ ಖಂಡಿತವಾಗ್ಲೂ ಕೂಡ ಉಪವಾಸ ಇದ್ದು ಮಾಡುವಂಥ ವ್ರತ ಇದು. ಕೇವಲ ಇದು ವ್ರತ ಅಂತ ಕೂಡ ಮಾಡೋದಿಲ್ಲ, ಕೆಲವು ಕಡೆ ಹಬ್ಬ ಅಂತ ಕೂಡ ಆಚರಿಸಲಾಗುತ್ತೆ. ತುಂಬಾನೇ ಒಳ್ಳೇದಂತ ಕೂಡ ಹೇಳ್ಬೋದು, ಹೆಣ್ಣು ಮಕ್ಕಳಿಗೆ ತುಂಬಾನೇ ಒಳ್ಳೇದಂತ ಕೂಡ ಹೇಳ್ಬೋದು. ಈ ಒಂದು ಪೂಜೆ ಸೇವೆನ, ಈ ಒಂದು ವ್ರತವನ್ನ ಮಾಡೋದ್ರಿಂದ ಕೇವಲ ಅಂದರೆ ಯಜಮಾನ್ರು ಮನೆಯವರ ಒಂದು ಆಯಸ್ಸು ಹೆಚ್ಚಾಗುತ್ತೆ, ದೀರ್ಘಾಯುಷು ಕೊಟ್ಟು ಕಾಪಾಡ್ತಾರೆ ದೇವರು ಅನ್ನೋದು ಮಾತ್ರ ಅಲ್ಲ, ಸಂತಾನ ಭಾಗ್ಯ ಕೂಡ ಆಗುತ್ತೆ. ಜೊತೆಗೆ ಆ ಹೆಣ್ಣು ಮಕ್ಕಳು ಯಾರು ಈ ಒಂದು ವ್ರತವನ್ನ ಮಾಡ್ತಾರೋ ಅವ್ರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ. ಜೊತೆಗೆ ಭಗವಂತನಿಗೆ ಅವರ ಕೂಗು ಮುಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ನೋಡಿ, ಈ ಒಂದು ವ್ರತವನ್ನ ಮಾಡಬೇಕಾದ್ರೆ ನಿಮ್ಮ ಹತ್ರ ಮೊದಲನೇದಾಗಿ ಒಂದು ಸ್ವಲ್ಪ ದಾರವನ್ನ ತಗೊಳ್ಳಿ. ಆ ದಾರವನ್ನ ಒಂದು ಅರಿಶಿನ ಪುಡಿನಲ್ಲಿ ಅದ್ದಿ ಹಳದಿ ದಾರವನ್ನ ಸುತ್ತುವಂಥದ್ದು, ಅಂದರೆ ಆಲದ ಮರಕ್ಕೆ ಹಳದಿ ದಾರವನ್ನು ಸುತ್ತುವಂಥದ್ದು. 21 ಸುತ್ತಾಗಲಿ, 11 ಸುತ್ತಾಗಲಿ, 9 ಸುತ್ತಾಗಲಿ ಸುತ್ತುವಂಥದ್ದು. ಸುತ್ತುತ್ತಾನೆ ನೀವು ಪ್ರದಕ್ಷಿಣೆ ಸೇವೆ ಮಾಡ್ದಂಗೆ ಆಗುತ್ತೆ. ಕೇಳ್ಕೋಬೇಕು, ನಿಮ್ಮ ಒಂದು ಕುಟುಂಬದವರ ಎಲ್ಲರ ಹೆಸರನ್ನು ಕೂಡ ಹೇಳ್ಕೋಬೇಕು. ನಿಮ್ಮ ಒಂದು ಕುಟುಂಬ ಇರುತ್ತಲ್ವಾ, ಚಿಕ್ಕ ಕುಟುಂಬ ಅಂತ ಏನು ಹೇಳ್ತಾ ಇರ್ತೀರಾ, ಪ್ರೀತಿಯ ಕುಟುಂಬ ಅಂತ ಎಲ್ಲರ ಹೆಸರನ್ನು ಕೂಡ ಹೇಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಆದರೆ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮನೆಯನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ನಿಮ್ಮ ಮನೆ ದೇವರಿಗೆ, ವಿನಾಯಕರಿಗೆ, ರಾಯರ ಸೇವಕರಲ್ವ ನಾವೆಲ್ಲರೂ ಕೂಡ, ರಾಯರಿಗೂ ಕೂಡ ಎಲ್ಲವನ್ನು ವಿಷಯವನ್ನು ಕೂಡ ತಿಳಿಸಿ ಈ ಒಂದು ಸೇವೆನ, ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ನನ್ನಪ್ಪ ಅಂತ ರಾಯರ ಹತ್ರ, ತಂದೆ ಹತ್ರ ಹೇಳ್ಕೊತಾ ಇದ್ದೀನಿ ಅಂತ ಎಲ್ಲ ನಿಮ್ಮ ಮನೆ ದೇವರ ಹತ್ರ ಎಲ್ಲ ಹೇಳ್ಕೊಂಡು ಆಮೇಲೆ ನೀವು ಆಲದ ಮರಕ್ಕೆ ಹೋಗಿ ಸುತ್ತನ್ನು ಹಾಕಿ ನೀವು ಪೂಜೆಗೆ ಸ್ವಲ್ಪ ಹೂಗಳನ್ನು, ನೀವು ದೀಪವನ್ನು ಹಚ್ಚರಿರ್ತಾರೆ, ದೀಪವನ್ನು ಆರಾಮಾಗಿ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆ ದೇವರಿಗೆ, ಅಂದರೆ ಆಲದ ಮರಕ್ಕೆ ಕೆಳಗಡೆ ಏನಂದರೆ ಕೆಲವರು ಹಾಲು ಮತ್ತು ತುಪ್ಪವನ್ನು ಕೂಡ ಬುಡದಲ್ಲಿ ಹಾಕುವಂಥವ್ರು ಇದ್ದಾರೆ, ಇಡುವಂಥವ್ರು ಇದ್ದಾರೆ. ನೀವು ಸಾಧ್ಯವಾದರೆ ಮಾಡ್ಬೋದು. ನಿಮಗೆ ಶಕ್ತಿ ಇಲ್ಲ ಅಂತಂದರೆ ನೀವು ದಾರವನ್ನು
ದಾರವನ್ನು ಸುತ್ತಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಮನಸ್ಸಲ್ಲಿರೋದೆಲ್ಲವನ್ನು ಕೂಡ ಕೇಳಿಕೊಂಡು ನೀವು ಪೂಜೆ ಸೇವೆನ ಮಾಡುವಂಥದ್ದು. ಇನ್ನು ಕೆಲವರು ಕೆಲಸಕ್ಕೆ ಹೋಗೋರು ಏನಿದ್ದೀರಲ್ವ ಅವರೆಲ್ಲ ಯಾವ ರೀತಿ ಮಾಡಬೇಕಪ್ಪ ಅಂತ ಅಂದರೆ, ಸಂಜೆ ವೇಳೆ ನಿಮಗೆ ಟೈಮ್ ಸಿಕ್ಕರೆ ಬಂದುಬಿಟ್ಟು ಏನು ಮಾಡಿ, ಬೆಳಗ್ಗೆ ಆಗಿಲ್ಲ ಅಂತಂದರೆ ಮಾತ್ರ ಹೇಳ್ತಾ ಇದ್ದೀನಿ, ಸಂಜೆ ವೇಳೆಯಲ್ಲಿ ನೀವು ಸಂಜೆ ಬೇಗ ಬಂದು ಏನು ಮಾಡಬೇಕಂದ್ರೆ ಸ್ನಾನ ಮಾಡಿಕೊಂಡು ಮನೆ ದೇವರಿಗೆ ದೀಪವನ್ನು ಹಚ್ಚಿ ನೀವು ಆಲದ ಮರಕ್ಕೆ ಹೋಗಿ ಇದೇ ಸೇವೆನ ಮಾಡುವಂಥದ್ದು, ಆಯಿತಾ. ಇನ್ನು ಉಪವಾಸ ಯಾವ ರೀತಿ ಮಾಡಬೇಕಂದ್ರೆ, ಕೆಲವರು ನಿರ್ಜಲ ಉಪವಾಸವನ್ನು ಕೂಡ ಮಾಡೋರಿದ್ದಾರೆ. ಅಂದರೆ ಒಂದು ಸ್ವಲ್ಪ ನೀರು ಕೂಡ ಕುಡಿಯೋದಿಲ್ಲ. ಇನ್ನು ಕೆಲವ್ರಿಗೆ ಏನಂತ ಅಂದರೆ, ಡ್ಯೂಟಿಗೆ ಹೋಗೋರು ಇರ್ತಿರಲ್ವ, ನಿಮಗೆ ಆಗ್ತಿರಲ್ಲ, ಹಣ್ಣು ಹಾಲು ಸೇವನೆ ಮಾಡ್ಬೋದು, ನಿಮ್ಗೆ ಅದು ಆಗಿಲ್ಲ ಅಂದರೆ ಸ್ವಲ್ಪ ಟಿಫನ್ನ ಮಾಡ್ಕೋಬೋದು, ದೇವರಿಗೂ ಕೂಡ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಇನ್ನು ಆಲದ ಮರ ಇಲ್ಲಪ್ಪ ಅಂತಂದರೆ ಏನು ಮಾಡಬೇಕಂದ್ರೆ, ರಂಗೋಲಿ ಮುಖಾಂತರ ನೀವು ಆಲದ ಮರವನ್ನು ಬಿಡಿಸ್ಬಿಟ್ಟು ನೀವು ಅಲ್ಲಿ ಕೂಡ ಪೂಜೆ ಸೇವೆನ ಮಾಡ್ಬೋದು. ನಿಮಗೆ ದಾರ ಸುತ್ತ ಹಾಕೋದೊಂದು ಆಗೋದಿಲ್ಲ ಅಷ್ಟೇ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ವ್ರತ ಆಚರಣೆನ ನೀವು ಮನೆಯಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಭಕ್ತಿಯಿಂದ ನಂಬಿಕೆಯಿಂದ ಖಂಡಿತವಾಗ್ಲೂ ಕೂಡ ಮಾಡಿ. ನಮ್ಮನೆ ಮಹಾಲಕ್ಷ್ಮೀರು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ದೇವರಿಗೂ ಕೂಡ ನಾವು ಪ್ರೀತಿಯ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರಿಗೆ ಪ್ರೀತಿಯ ಮಕ್ಕಳೇ. ಈ ಒಂದು ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತಾ ಇದ್ದೀರೋ, ಭಕ್ತಿಯಿಂದ ಆಚರಣೆ ಮಾಡ್ತಿರೋ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗಲಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.